ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಮುಖ್ಯವಾಗಿ ಈ ದಿನ ಬುಧವಾರದ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಯಾರಿಗೆ ಲಭ್ಯವಾಗುತ್ತೆ, 12 ರಾಶಿಗಳಿರ್ತಕ್ಕಂಥವ್ರಿಗೆ ಈ ದಿನದ ಭವಿಷ್ಯ ಹೇಗಿರ್ತಕ್ಕಂಥ ತಿಳ್ಕೊಳ್ತಕ್ಕಂಥ ಸಮಯ. ನೋಡಿ, ಈ ದಿನ ಯಾವ ರಾಶಿಯಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ, ಹೀಗೆಲ್ಲ ಫಲಗಳು ಲಭ್ಯವಾಗುತ್ತೆ, ಬಿಸ್ನೆಸ್ ಹೇಗಿರ್ತಕ್ಕಂಥದ್ದು ಇರ್ತದೆ, ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮುಖ್ಯವಾಗಿ ಇರ್ತಕ್ಕಂಥ ಪ್ರತಿಯೊಂದು ದಿನದ ಎಪಿಸೋಡಲ್ಲಿ ಕೊನೆಯ ಭಾಗದಲ್ಲಿ ತಿಳಿಸ್ತಾ ಇದ್ದೇನೆ. ಇವತ್ತಿನ ದಿನ ಮಕ್ಕಳು ಎಜುಕೇಷನ್ ಸ್ವಲ್ಪ ಪೂರಿದೆ, IQ ಪವರ್ ಸ್ವಲ್ಪ ಕಡಿಮೆ ಇದೆ. ಅವರ ಜ್ಞಾನ ವೃದ್ಧಿ ಆಗಬೇಕು ಅಂದರೆ ಏನೆಲ್ಲ ಒಂದು ವಿಚಾರಗಳನ್ನು ಮಾಡ್ಬೋದು ಗುರುಗಳೇ. ಮನೆಯಲ್ಲೇ ಇರ್ತಕ್ಕಂಥ ಸರಳ ವಿಧಾನ ತಿಳಿಸ್ತೇನೆ. ಖಂಡಿತ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ, ಏನಾದರೂ ರಿಸಲ್ಟ್ ಸಿಗುತ್ತಾ ಹೇಳಿ ನನಗೆ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ, ನೀವು ಅದನ್ನು ಫಾಲೋಅಪ್ ಮಾಡೋದು ಬೇಕಷ್ಟೇ. ತಿಳಿಸ್ಕೊಡ್ತೇನೆ ಕೊನೆಯ ಭಾಗದಲ್ಲಿ. ನೋಡೋಣ, ಈ ದಿನ ಮೊದಲು ದಿನದ ಪಂಚಾಂಗ, ತದನಂತರ ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಬುಧವಾರ ಈ ದಿನ ಸಪ್ತಮಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ಸೌಭಾಗ್ಯ ಯೋಗ ಇರ್ತಕ್ಕಂಥ ಸಮಯ, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರತಕ್ಕಂಥದ್ದು. ಚಂದ್ರ ಮೃಗಶಿರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 12:26 1:57 ಯಮಗಂಡ ಕಾಲ ಬೆಳಗ್ಗೆ 7:53 9:24 ಗುಳಿಕ ಕಾಲ ಬೆಳಗ್ಗೆ 10:55 ಮಧ್ಯಾಹ್ನ 12:26 ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ 12:03 12:52 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಕೂಡ ಸಂಜೆ 4:56 5:45 ಸ್ನೇಹಿತರೆ, ಈ ದಿನ ಕುಜನ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ. ನೋಡೋಣ ಯಾರಿಗೆ ಯಾವ ಫಲ ಲಭ್ಯವಾಗುತ್ತೆ. ಮೇಷರಾಶಿಯವರ ಫಲ. ಮೇಷರಾಶಿಯವರಿಗೆ ಈ ದಿನ ಖಂಡಿತವಾಗಿ ಒಂದು ರೀತಿಯಾದಂಥ ಒಳ್ಳೆಯ ಲಾಭದ ದಿನ. ಈ ಕ್ರಯ ವಿಕ್ರಯ ಮಾಡ್ತಕ್ಕಂಥವ್ರು, ಭೂಮಿಯ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗತ್ತೆ. ಸಹೋದರರಿಂದ ಖಂಡಿತವಾದಂಥ ಲಾಭ. ಒಟ್ಟಾರೆಯಾಗಿ ಮೇಷರಾಶಿಯವ್ರದ್ದು ನೋಡೋದಾದರೆ ಈ ದಿನ ಒಂದು ರೀತಿಯಾದಂಥ ಶುಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ವ್ಯಾವಹಾರಿಕವಾಗಿ ಕೂಡ ಈ ದಿನ ಉತ್ತಮವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ. ಅತಿರೇಕಕ್ಕೆ ಯಾವುದು ಹೋಗಬೇಡಿ. ಮೇಷರಾಶಿಯವರು ಲಾಭ ಇಲ್ಲ ಇದೆ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ಒಂದು ಮಾಡರೇಟಾಗಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ, ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ, ಇದಿಷ್ಟು ಶುಭವಾಗ್ತಕ್ಕಂಥದ್ದು ಇರುತ್ತೆ ಈ ದಿನ. ವೃಷಭ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು. ವೃಷಭ ರಾಶಿಯವರಿಗೂ ಸಹಿತವಾಗಿ ರಾಜಕೀಯವಾಗಿರ್ತಕ್ಕಂಥ ಬೆಳವಣಿಗೆಗಳು, ವ್ಯಾವಹಾರಿಕವಾಗಿರ್ತಕ್ಕಂಥ ಗೆಲುವು, ಉತ್ತಮವಾಗಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸದ ಮುನ್ನಡೆ ಎಲ್ಲವೂ ಕೂಡ ಶುಭವಾಗ್ತಕ್ಕಂಥದ್ದಿದೆ. ಆದರೆ ದಾಂಪತ್ಯ ಸ್ವಲ್ಪ ಮಟ್ಟಿಗೆ ಸಮಸ್ಯೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಜಾಸ್ತಿ ಆಗುತ್ತೆ. ಬಟ್ ಆರೋಗ್ಯದಲ್ಲೂ ಅಷ್ಟೇ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಬಟ್ ಹಣಕಾಸು ಮತ್ತೊಂದು ವಿಚಾರದಲ್ಲಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಮಿಥುನ ರಾಶಿಯವರಿಗೆ ಈ ದಿನ ಯಾವ ರೀತಿ ಫಲಾನುಫಲಗಳಿರುತ್ತೆ ನೋಡೋಣ. ನೋಡಿ, ಮಿಥುನ ರಾಶಿಯವರ ಫಲವನ್ನು ನೋಡಿದಾಗ ರಾಶಿಯಲ್ಲಿ ಚಂದ್ರನಿದ್ದಾನೆ, ಧನಾಧಿಪತಿ ಆಗಿರ್ತಕ್ಕಂಥದ್ದು. ಸಣ್ಣ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ. ಸಣ್ಣ ಬದಲಾವಣೆ, ನಾನು ಇಲ್ಲಿ ಸಾಕಾಗ್ಬಿಟ್ಟಿದೆ, ಕುಟುಂಬದವ್ರ ಜೊತೆ ಬೆರೆತೋ ಮತ್ತೊಂದು ಏನೋ ಮಾಡಿಕೊಂಡು ಒಂದು ಸಣ್ಣ ನನ್ನಲ್ಲಿ ಬದಲಾವಣೆಯನ್ನು ತಗೋಬೇಕು ಅಂತಕ್ಕಂಥ ಮಹತ್ವವಾಗಿರ್ತಕ್ಕಂಥ ನಿರ್ಧಾರವನ್ನು ಕೈಗೊಳ್ತಕ್ಕಂಥ ಸಮಯ. ಇದೊಂದು ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಕಾರಿಯಾಗುತ್ತೆ. ಅದು ನಿಮ್ಮನ್ನು ಒಂದಷ್ಟು ಶುಭವನ್ನು ತರತಕ್ಕಂಥದ್ದು ಕೂಡ ಇರುತ್ತೆ. ಸಾಧ್ಯವಾದಷ್ಟು ಕೂಡ ನೀವು ಯಾವುದೇ ಆಗಿರ್ತಕ್ಕಂಥ ಒಂದು ನಿರ್ಧಾರಗಳನ್ನು ತಗೊಳ್ಳೋದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಸಲಹೆಗಳನ್ನು ತಗೊಳ್ಳೋದು ಭಾಳ ಮುಖ್ಯ ಆಗ್ತದೆ. 6ರ ಅಧಿಪತಿಯಾಗಿರ್ತಕ್ಕಂಥದ್ದು 9ರ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ನೀವು ಏನೇ ಕಾರ್ಯಗಳನ್ನು ಮಾಡಬೇಕಾದ್ರೆ ಉತ್ತಮವಾಗಿರ್ತಕ್ಕಂಥ ಸಲಹೆ ಇದನ್ನು ನೀವು ತಗೊಳ್ಳೇಬೇಕಾಗ್ತದೆ. ತಗೊಂಡ್ರೆ ಮಾತ್ರ ಇದನ್ನು ಉತ್ತಮವಾಗಿರ್ತಕ್ಕಂಥ ಶುಭವಾಗ್ತದೆ. ಹಣಕಾಸು ವಹಿವಾಟುಗಳು ಒಂದು ರೀತಿಯಾಗಿ ಸಾಧಾರಣವಾಗಿರುತ್ತೆ. ಆರೋಗ್ಯದಲ್ಲಿ ಏರುಪೇರಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭದ ಕಾಲವಾಗ್ತಕ್ಕಂಥದ್ದು ಇದೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು. ದುಡುಕಿನ ನಿರ್ಧಾರಗಳನ್ನು ತಗೋಬೇಡಿ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನಿಮ್ಮ ಏನು ಆಸ್ತಿಯ ವಿವಾದ ಆಗಿರ್ಬೋದು, ಅಥವಾ
ನಿಮ್ಮ ಸ್ನೇಹಿತರ ವಿಚಾರಗಳಲ್ಲಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು ಕಟಕ ರಾಶಿಯವರಿಗೆ ಅಷ್ಟು ಉತ್ತಮವಿಲ್ಲ. ಬಿ ಕೇರ್ಫುಲ್. ಸಾಧ್ಯವಾದಷ್ಟು ಶಾಂತ ಚಿತ್ತತೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ. ಸುಮ್ಮನೆ ಗಲಾಟೆ ಮಾಡ್ಕೊಂಡು ಇದನ್ನ ಅನ್ನೆಸಸರಿಯಾಗಿ ಕೆಲ ಕಾರ್ಯದಲ್ಲಿ ಕೆಲವೊಂದು ವಿಚಾರದಲ್ಲಿ ಸ್ನೇಹಿತರೊಟ್ಟಿಗೋ ಅಥವಾ ನಿಮ್ಮ ಬಂಧುಗಳೊಟ್ಟಿಗೋ ಗಲಾಟೆಗಳನ್ನು ಮಾಡಿ ಒಂಟಿತನವನ್ನು ಅನುಭವಿಸ್ತಕ್ಕಂಥ ಕಾಂಬಿನೇಷನ್ ಜಾಸ್ತಿ ಇರೋದ್ರಿಂದ ಹನುಮಾನ್ ಚಾಲೀಸಾ ಅಥವಾ ನೀವು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ತೊಗರಿ ಬೇಳೆಯನ್ನು ದಾನ ಮಾಡೋದು ಮರಿಬೇಡಿ ದಿನ ಸ್ವಲ್ಪ ಮಟ್ಟಿಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು. ಶಿವ ಸುಬ್ರಹ್ಮಣ್ಯ, ಹರಹರ ಸುಬ್ರಹ್ಮಣ್ಯ ಮಂತ್ರವನ್ನು ಜಪವನ್ನು ಮಾಡಿ 108 ಬಾರಿ ಮುಖ್ಯ ಕೆಲಸಗಳಿಗೆ ಹೋಗ್ತಾ ಇದ್ದೀನಿ ಇಂದಾಗ ಮಾಡಿ ಹೋಗಿ, ಒಳ್ಳೆಯದಾಗುತ್ತೆ. ಸಿಂಹರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ವ್ಯಾವಹಾರಿಕ ಫಲ ಆಗ್ತದೆ. ಯಾರು ಈ ಭೂಮಿಯ ವಿಚಾರದಲ್ಲಿ ಕ್ರಯ ವಿಕ್ರಯದಲ್ಲಿದ್ದೀರೋ ಅಥವಾ ಮನೆ ನಿರ್ಮಾಣ ಮಾಡಿ ನಾನು ಸೇಲ್ ಮಾಡ್ತೀನಿ ಅಂತಕ್ಕಂಥವ್ರು ಇದ್ದೀರೋ ಇವ್ರಿಗೆಲ್ಲ ಅತ್ಯುತ್ತಮವಾಗಿರ್ತಕ್ಕಂಥ ದಿನ. ವ್ಯಾವಹಾರಿಕವಾಗಿ ಶುಭವಾಗ್ತದೆ. ಒಟ್ಟು ಸಂಗಾತಿಯೊಟ್ಟಿಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಹೊರತುಪಡಿಸಿದ್ರೆ ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ಬಟ್ ಒನ್ ಥಿಂಗ್, ಯಾರು ಸಿಂಹರಾಶಿಯಲ್ಲಿದ್ದೀರೋ ತಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಉತ್ತಮ ಫಲಗಳು ದೊರೆಯುತ್ತೆ. ಆದರೂ ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಒಳ್ಳೆಯ ಫಲ ದೊರೆಯುತ್ತದೆ, ಆದರೆ ಎಚ್ಚರಿಕೆ ಬಹಳ ಮುಖ್ಯವಾಗ್ತದೆ. ಏಕೆಂದರೆ ಕುಜನೊಟ್ಟಿಗೆ ರಾಹು ಇರೋದ್ರಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ. ಲಾಭದಲ್ಲಿ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು ಮಾಡಿಕೊಂಡು ಅಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ. ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ. ಆ ಥರದ ಸಮಸ್ಯೆಗಳಿದ್ದರೆ ನಿಮಗೆ ಎಲ್ಲಿ ಗೊತ್ತಾಗ್ತಿದ್ರೆ ಏನಾದರೂ ಗೋಚರ ಈ ಥರ ಆಗಬಹುದು ಅಂತ ಇದ್ದರೆ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಒಂದು ಒಡೆಯ ಆಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ, ಖಂಡಿತ ಶುಭವಾಗ್ತದೆ. ಇನ್ನೆಲ್ಲ ಹೊರತುಪಡಿಸಿದರೆ ಈ ದಿನ ಉತ್ತಮವಾಗಿರ್ತಕ್ಕಂಥ ದಿನವಾಗ್ತದೆ. ಕನ್ಯಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಕನ್ಯಾ ರಾಶಿಯವರು ಈ ದಿನ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ. ಬಟ್ ಆರೋಗ್ಯ ಕೈ ಕೊಡುತ್ತೆ. ಒಂದು ಸಣ್ಣ ಪುಟ್ಟ ಕೋರ್ಟ್ ಕಚೇರಿಯ ವಿವಾದಗಳು ತೊಡಕೊಳ್ತಕ್ಕಂಥದ್ದು ಇರುತ್ತೆ. ಬಟ್ ಜಯ ಒಂದು ಸ್ವಲ್ಪ ಜಾಸ್ತಿ ಇದೆ ನಿಮ್ಮ ಕಡೆ. ಆ ಜಯದ ಹಾದಿಯಲ್ಲಿರ್ತಕ್ಕಂಥದ್ದು ಈ ದಿನ ಕನ್ಯಾ ರಾಶಿಯವರಿಗೆ ತೋರಿಸುತ್ತೆ. ವ್ಯಾವಹಾರಿಕವಾಗಿ ಒಂದು ರೀತಿಯಾಗಿ ಸಾಧಾರಣವಾಗಿರ್ತಕ್ಕಂಥ ದಿನ. ಲಾಭದ ಕೊರತೆ ಇರ್ತದೆ. ಸ್ವಲ್ಪ ಸಾಲ ಬಾಧೆ ಇರತಕ್ಕಂಥವ್ರಿಗೆ ಸ್ವಲ್ಪ ಕಿರುಕುಳವಾಗಿ ಪರಿಣಾಮವನ್ನು ಬೀರುತ್ತೆ. ಆದರೆ ನಿಗೂಢವಾಗಿ ಶತ್ರುವಿನ ದಮನ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಕನ್ಯಾ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ನೀವು ಕೂಡ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ, ಶುಭವಾಗ್ತದೆ. ತುಲಾರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ತುಲಾರಾಶಿಯವರಿಗೆ ಈ ದಿನದ ಒಂದು ಫಲಾನುಫಲಗಳನ್ನು ನೋಡಿದಾಗ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ. ಹಾಗೆಯೇ ಆ ಸೋಂಬೇರಿತನದಲ್ಲಿ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಇದನ್ನು ಯಾವಾಗಲೂ ಕೂಡ ಸಂಗಾತಿ ಅಥವಾ ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯ ಚೆನ್ನಾಗಿರಬೇಕು, ಅವರೊಟ್ಟಿಗಿನ ಒಂದು ಒಡನಾಟಗಳು ಚೆನ್ನಾಗಿರಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಇರತಕ್ಕಂಥದ್ದು ಜಾಸ್ತಿ ಇರುತ್ತೆ. ಬಟ್ ಸ್ಪೋರ್ಟಿವ್ ಮೈಂಡ್ ಇದ್ದರೂ ಕೂಡ ಸ್ವಲ್ಪ ನಿಧಾನ, ಮಂದಗತಿ, ಆಲಸ್ಯ ಕಾಡ್ಬಿಡುತ್ತೆ. ಇದರಿಂದ ಸ್ವಲ್ಪ ಕೆಲಸದಲ್ಲಿ ಹಿನ್ನಡೆ ಸಾಧಿಸ್ತೀರಿ. ಹಣಕಾಸಿನಲ್ಲೂ ಕೂಡ ಹಿನ್ನಡೆ ಸಾಧಿಸ್ತಕ್ಕಂಥ ದಿನವಾಗ್ತದೆ. ಸ್ವಲ್ಪ ಆ್ಯಕ್ಟಿವ್ನೆಸ್ ಜಾಸ್ತಿ ಹಾಕ್ಕೊಳ್ಳಿ. ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡ್ಕೊಳ್ಳಿ. ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ, ಎನರ್ಜಿ ಜಾಸ್ತಿ ಬರುತ್ತೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಆಸ್ತಿ ಖರೀದಿ ವಿಚಾರಗಳಲ್ಲಿ ತಲ್ಲೀನತೆ. ಭೂಮಿಯ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ತೀರ. ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಗಳನ್ನು ಮನಸ್ತಾಪಕ ಮಾಡಿಕೊಂಡು ಯಾವುದಾದ್ರೂ ವಿಚಾರಕ್ಕೆ ಮನೆಯಲ್ಲಿ ಕಿರಿಕಿರಿಗಳನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಇದೆ. ಅದನ್ನು ಹೊರತುಪಡಿಸಿದ್ರೆ ಅತ್ಯುತ್ತಮವಾಗಿರ್ತಕ್ಕಂಥ ದಿನ. ಹಾಗೆ ನೀವು ಭೂಮಿಯ ವಿಚಾರದಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆ ನಿರ್ಮಾಣ ಮಾಡತಕ್ಕಂಥ ವಿಚಾರದಲ್ಲಾಗಿರ್ಬೋದು ಅಥವಾ ಸೈಟ್ ಖರೀದಿ ವಿಚಾರಗಳಲ್ಲಾಗಿರ್ಬೋದು ವಿಶೇಷತೆ ಇರ್ತಕ್ಕಂಥದ್ದು ಕೂಡ ಇದೆ. ಅದೇ ರೀತಿಯಾಗಿ ವಿದ್ಯಾರ್ಥಿ ವರ್ಗದವರು, ಅದೇ ರೀತಿಯಾಗಿ ಬಿಸ್ನೆಸ್ ಪರ್ಸನ್ಗಳಿಗೂ ಕೂಡ ಒಂದು ಉತ್ತಮ ನಿರ್ವಹಣೆ, ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ವ್ಯವಹಾರವನ್ನು ಮಾಡಿ ಅದ್ಭುತವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಸಾಧ್ಯವಾದರೆ ಈ ದಿನ ಹಾಲಿನ ಪದಾರ್ಥಗಳನ್ನು ಈ ಅಂಗವಿಕಲರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗ್ತದೆ. ಧನುರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಧನುರಾಶಿಯವ್ರಿಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತದೆ. ಹಾಗೆ ಸಣ್ಣ ಪುಟ್ಟ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ವ್ಯಾವಹಾರಿಕವಾಗಿರ್ತಕ್ಕಂಥ ಮಾತುಕತೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ಧನುರಾಶಿಯವರಿಗೆ ತೋರಿಸ್ತಾ ಇದೆ. ಒಂದು ರೀತಿಯಾಗಿ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಯಾವುದೇ ಒಂದು ಕೆಲಸಗಳನ್ನು ಅಷ್ಟೇ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಒಂದು ಶಕ್ತಿ ಈ ದಿನ ಇರುತ್ತೆ. ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರುತ್ತೆ. ಆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ತೊಡಕುಗಳು ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ದುರ್ಗಾದೇವತೆಯ ಆರಾಧನೆಯನ್ನು ಮಾಡಿ ತದನಂತರ ನಿಮ್ಮ ಮುಂದಿನ ಕೆಲಸಗಳನ್ನು ಮಾಡೋದು ಒಳ್ಳೆಯದು. ಮಕರ ರಾಶಿಯವರ ಈ ದಿನದ ಫಲಾಫಲ ಕುಟುಂಬ ವ್ಯಾಜ್ಯ ಕಾಡ್ತಾ ಇದೆ. ಸ್ವಲ್ಪ ಎಚ್ಚರ. ಅನ್ನೆಸಸರಿಯಾಗಿ
ನೀವು ಯಾವುದೇ ಕಾರಣಕ್ಕೂ ಕೂಡ ಕುಟುಂಬದ ವ್ಯಾಜ್ಯಗಳಿಗೆ ಒಳಗಾಗೋದು ಬೇಡ. ಭಿನ್ನಾಭಿಪ್ರಾಯಗಳು ಬರ್ತದೆ. ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಈ ದಿನ ಸಾಲದ ಒಂದು ವಿಚಾರಕ್ಕೆ ತೊಡಕೊಡ್ತಕ್ಕಂಥ ಸನ್ನಿವೇಶಗಳು ಈ ಮಕರ ರಾಶಿಯವರಿಗೆ ತೋರಿಸುತ್ತೆ. ಆದ್ಯವಾದಷ್ಟು ಶಾಂತಚಿತ್ತದಿಂದ ತಮ್ಮ ಒಂದು ಮನೆ ಹಾಗೆ ಸಾಂಸಾರಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ನೋಡೋದು ಬಹಳ ಮುಖ್ಯ ಆಗ್ತದೆ. ನೀವು ಕೂಡ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಹನುಮಾನ್ ಚಾಲೀಸವನ್ನು ಪಠಣೆ ಮಾಡೋದು ಉತ್ತಮ. ಕುಂಭರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ಕುಂಭರಾಶಿಯವ್ರಿಗೆ ನೋಡಿ, ಯಾವುದೇ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ಶಕ್ತಿ ಇರ್ತದೆ. ನಾಲೆಡ್ಜಿಂದ ಈ ದಿನವನ್ನು ಸರಿದೂಗಿಸ್ತಕ್ಕಂಥ ಶಕ್ತಿ, ಕೇಪಬಿಲಿಟಿ ನಿಮ್ಮಲ್ಲಿ ಈ ಕುಂಭರಾಶಿಯವ್ರಿಗೆ ಬರುತ್ತೆ. ಬಟ್ ಏನಪ್ಪ ಅಂದರೆ, ವಿಪರೀತ ಕೋಪದಿಂದ ಕೆಲವೊಂದು ಅನರ್ಥಗಳಾಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಅದು ಬಿಸ್ನೆಸ್ಸಲ್ಲಾಗಿರಬಹುದು, ಸ್ನೇಹ ಬಂಧಗಳಲ್ಲಾಗಿರ್ಬೋದು. ಕೋಪ ನಿಯಂತ್ರಣ ಉತ್ತಮ. ಸಾಧ್ಯವಾದಷ್ಟು ಕೂಡ ನಿಮ್ಮ ಕೋಪ ಎಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ತೀರೋ ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನ ಆಗ್ತದೆ. ಆರೋಗ್ಯದ ವಿಚಾರದಲ್ಲಿ ಕೂಡ ಶುಭವಿರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಬಟ್ ಕೆಲಸ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರುತ್ತೆ, ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಅದನ್ನು ಹೊರತುಪಡಿಸಿದ್ರೆ ಈ ದಿನ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಹಾಗೆ ಮೀನರಾಶಿಯವರ ಫಲಾಫಲ, ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆ ಸಾಧಿಸುತ್ತೆ. ಇದಕ್ಕಿದ್ದಾಗೆ ಖರ್ಚುಗಳು ಜಾಸ್ತಿ ಬರ್ತಕ್ಕಂಥದ್ದು ಮೀನರಾಶಿಯವರಿಗೆ ದಿನ ತೋರಿಸ್ತದೆ. ಭೂಮಿ ಖರೀದಿ ಆಲೋಚನೆಗಳನ್ನು ಮಾಡ್ತೀರಾ, ಅದು ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಒಟ್ಟಾರೆಯಾಗಿ ಈ ದಿನ ತಾವು ವಾಹನಾದಿಗಳಿಂದ ಕೂಡ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಂತ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇದೆ. ಸ್ವಲ್ಪ ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಶಿವನ ದೇವಸ್ಥಾನಕ್ಕೋ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೋ ಕೊಡ್ತಕ್ಕಂಥದ್ದನ್ನು ಮರಿಬೇಡಿ. ಈ ದಿನ ಭಾಳ ಮುಖ್ಯವಾಗಿ ಕೆಲಸವನ್ನು ಮಾಡಿ ತದನಂತರ ನಿಮ್ಮ ಏನು ಮುಖ್ಯ ಕೆಲಸಗಳಿದೆಯೋ ಅದನ್ನು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ವಿದ್ಯಾಭ್ಯಾಸದಲ್ಲಿ ನಮ್ಮ ಮಗ ಡಲ್ಲಿದ್ದಾನೆ, ಯಾಕೋ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ, ವಿದ್ಯಾಭ್ಯಾಸದ ಕೊರತೆ ಇದೆ, ಏನೋ ಒಂದು ಸರಳ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅವನಿಗೆ ಕಾನ್ಸಂಟ್ರೇಷನ್ ಮತ್ತು ಜ್ಞಾನ ವೃದ್ಧಿ ಆಗುತ್ತೆ ಗುರುಗಳೇ. ಅತ್ಯಂತ ಸರಳ, ಒಂದು ಚಿಕ್ಕ ಏನಾದರೂ ತಾಮ್ರದ್ದಾಗಿರ್ಬೋದು ಅಥವಾ ಕಂಚಿಂದಾಗಿರ್ಬೋದು, ಒಟ್ಟಾರೆಯಾಗಿ ಒಂದು ಬೋಲನ್ನು ತಗೊಳ್ಳಿ. ಪ್ಲಾಸ್ಟಿಕ್ ಹೊರತುಪಡಿಸಿ ಇನ್ನು ಯಾವುದಾದ್ರೂ ಬೋಲನ್ನು ತಗೊಂಡು ನಮಗೆ ಸಿಗ್ತಕ್ಕಂಥ ಸರಳವಾಗಿ ಮನೆಯಲ್ಲಿ ಎಲ್ಲ ಸಿಗುತ್ತೆ, ಪಲಾವ್ ಎಲೆ ಸಿಗುತ್ತೆ. ಪಲಾವ್ ಎಲೆ, ಅದು ತೇಜಪತ್ತ ಅಂತ ಕರಿತೀವಿ. ಆ ತೇಜಪತ್ತವನ್ನು ಅದರೊಳಗಡೆ ತುಂಬಿ ನಿಮ್ಮ ಮಗ ಓದ್ತಾ ಇರ್ತಕ್ಕಂಥ ಒಂದು ಮೇಜಿನ ಹತ್ರ ಹಿಡಿ. ಅದನ್ನು ಯಾವಾಗಲೂ ಕೂಡ ಅಲ್ಲೇ ನೋಡ್ಕೊಳ್ಳಿ. ಹಳೇದಾದರೆ ತೆಗೆದುಬಿಟ್ಟು ರೀಪ್ಲೇಸ್ ಮಾಡಿ ಅದನ್ನು ನೀರಲ್ಲಿ ವಿಸರ್ಜನೆ ಮಾಡಿ ತದನಂತರ 15 ದಿವಸಕ್ಕೋ ಅಥವಾ 1 ತಿಂಗಳಿಗೊಮ್ಮೆ ಅದನ್ನು ಬದಲಾವಣೆ ಮಾಡೋದ್ರಿಂದ ಅವನ ಜ್ಞಾನ ವೃದ್ಧಿ ಖಂಡಿತವಾಗ್ತದೆ. ಖಂಡಿತ ಇದೊಂದು ಅತ್ಯಂತ ಸರಳ ವಿಧಾನ ತಿಳಿಸ್ಕೊಟ್ಟಿದ್ದೇನೆ. ನಮ್ಮ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.